ಕೆಲವರಿಗೆ ಫೇವರೇಟ್ ಫುಡ್. ಇದೊಂದು ಶಕ್ತಿಯುತ ಆಹಾರ. ಕೆಲವರು ಡೈಲಿ ಈ ಓಟ್ಸ್ ತಿನ್ನುವ ಅಭ್ಯಾಸ ಮಾಡಿಕೊಂಡಿರುತ್ತಾರೆ. ನೀವು ಡೈಲಿ ತಿನ್ನೋ ಓಟ್ಸ್ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಾ ಕೆಟ್ಟದಾ ಅಂತ ನೋಡೋಣ ಬನ್ನಿ. ನಮ್ಮ ದಿನನಿತ್ಯ ಆಹಾರದಲ್ಲಿ ಓಟ್ಸ್ ಸೇರಿಸಿಕೊಳ್ಳುವುದರಿಂದ ಆರೋಗ್ಯಕ್ಕೆ ಲಾಭಗಳೇ ಹೆಚ್ಚು ಅಂತ ಹೇಳ್ಬೋದು. ಇದರ ಲಾಭ ನಿಮಗೆ ಗೊತ್ತಾದ್ರೆ ಇದರ ಸೇವನೆ ಕೂಡ ಹೆಚ್ಚು ಮಾಡ್ಕೊಳ್ತೀರಾ. ಒಂದು ದಿನಾನು ಮಿಸ್ ಮಾಡದೆ 1 ತಿಂಗಳು ಓಟ್ಸ್ ತಿಂದ್ರೆ ಸುಮಾರು ಪ್ರಯೋಜನಗಳು ಸಿಗುತ್ತದೆ. ಹಾಗಾದ್ರೆ ಏನೆಲ್ಲ ಪ್ರಯೋಜನವಿದೆ ತಿಳಿಯೋಣ ಬನ್ನಿ. ಹೊಟ್ಟೆ ತುಂಬಿದ ಭಾವನೆ. ಓಟ್ಸ್ ಕರಗಬಲ್ಲ ಫೈಬರ್ಗಳು ಸಮೃದ್ಧವಾಗಿದ್ದು ನಿಮ್ಮ ಹೊಟ್ಟೆಯನ್ನ ಬೇಗ ತುಂಬಿಸುತ್ತದೆ. ಜೊತೆಗೆ ಹೆಚ್ಚು ಹೊತ್ತು ಹಸಿವು ಕೂಡ ಆಗೋದಿಲ್ಲ. ಇದರಲ್ಲಿರುವ ಬೀಟಾ ಗ್ಲೂಕನ್ ಜೀರ್ಣಕ್ರಿಯೆಯನ್ನ ನಿಧಾನಗೊಳಿಸುತ್ತದೆ, ರಕ್ತದಲ್ಲಿನ ಸಕ್ಕರೆಯನ್ನ ಸ್ಥಿರಗೊಳಿಸುತ್ತದೆ ಮತ್ತು ತಿನ್ನುವ ಬಯಕೆಯನ್ನ ಕಡಿಮೆ ಮಾಡುತ್ತದೆ. ಜೀರ್ಣಕ್ರಿಯೆ ಸರಾಗವಾಗುತ್ತದೆ. ತಿಂದ ಆಹಾರ ಜೀರ್ಣ ಆದ್ರೆ ಮಾತ್ರ ಆರೋಗ್ಯ, ಇಲ್ಲದಿದ್ದರೆ ಅಜೀರ್ಣ, ಮಲಬದ್ಧತೆ ಇದೆಲ್ಲ ಶುರುವಾಗುತ್ತದೆ. ಈ ಸಮಸ್ಯೆಗಳನ್ನ ಇಲ್ಲವಾಗಿಸಲು ಓಟ್ಸ್ ಸಹಾಯ ಮಾಡುತ್ತದೆ. ಓಟ್ಸ್ನಲ್ಲಿರುವ ಕರಗುವ ಫೈಬರ್ ಪ್ರಯೋಜನಕಾರಿ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನ ಬೆಂಬಲಿಸುತ್ತದೆ ಮತ್ತು ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತದೆ. ಏಕಾಗ್ರತೆ ಸಹಾಯಕ. ಓಟ್ಸ್ ಸಂಸ್ಕರಿಸಿದ ಧಾನ್ಯಗಳಿಗಿಂತ ನಿಧಾನವಾಗಿ ಜೀರ್ಣವಾಗುವುದರಿಂದ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಬ್ಯಾಲೆನ್ಸ್ ಆಗಿರುತ್ತದೆ. ಇದು ಕಡಿಮೆ ಕಡು ಬಯಕೆಗಳು ಮತ್ತು ಶಾಂತ ಮನಸ್ಥಿತಿಗೆ ಕಾರಣವಾಗುತ್ತದೆ. ಗಮನ ಉತ್ತಮವಾಗಿರಲು, ಹಸಿವನ್ನ ನಿಯಂತ್ರಿಸಲು ಮತ್ತು ದಿನವಿಡೀ ದೀರ್ಘಕಾಲಿಕ ತೃಪ್ತಿಯನ್ನ ಒದಗಿಸಲು ಓಟ್ಸ್ ಸಹಾಯ ಮಾಡುತ್ತದೆ. ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ಓಟ್ಸ್ನಲ್ಲಿರುವ ಕರಗುವ ಫೈಬರ್ ಬೀಟಾ ಗ್ಲೂಕನ್ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಆರೋಗ್ಯಕರ ಲಿಪಿಡ್ ಪ್ರೊಫೈಲ್ ಅನ್ನ ಬೆಂಬಲಿಸುತ್ತದೆ. ಅಧ್ಯಯನವು ನಿಯಮಿತವಾಗಿ ಓಟ್ಸ್ ತಿನ್ನುವ ಜನರು ಉತ್ತಮ ಹೃದಯ ಆರೋಗ್ಯವನ್ನ ಹೊಂದಿರುತ್ತಾರೆ ಎನ್ನುತ್ತದೆ. ತೂಕ ಇಳಿಕೆಗೆ ಸಹಾಯ. ತೂಕ ಇಳಿಸುವ ಪ್ರಯತ್ನದಲ್ಲಿರುವವರಿಗೆ ಬೆಸ್ಟ್ ಆಹಾರ ಎಂದೇ ಹೇಳಬಹುದು. ಹೌದು, ತೂಕ ಇಳಿಸೋದು ಕೆಲವರಿಗೆ ಟಾಸ್ಕ್ ಆಗಿರುತ್ತದೆ. ಅಂತವರು ಈ ಡಯಟ್ ಫುಡ್ನಲ್ಲಿ ಓಟ್ಸ್ ಬಳಸಿದ್ರೆ ಉತ್ತಮ. ಇದರಿಂದ ಬೇಗನೆ ವೇಟ್ ಲಾಸ್ ಆಗುತ್ತದೆ. ಇದರಲ್ಲಿರುವ ಅಧಿಕ ಪ್ರಮಾಣದ ಕರಗುವ ನಾರಿನಾಂಶ ಹೆಚ್ಚುವರಿ ಕೊಬ್ಬನ್ನ ಕರಗಿಸಿ ತೂಕ ಇಳಿಸಲು ಸಹಾಯ ಮಾಡುತ್ತದೆ.